ಇವತ್ತು ನಾನು ನೆಕ್ಸ್ಟ್ ಬಾಕ್ಸ್ಗೆ ಬೆಂಕಿ ಹಚ್ಬಿಟ್ಟೆ. ಏನಕ್ಕೆ ಗೊತ್ತಾ? ಗೊಬ್ಬರ ಆಗುತ್ತೆ ಗಿಡಗಳಿಗೆ ಹಾಕಿದ್ರೆ. ಸೊ ಅಂತ ಬೆಳಗ್ಗೆ ಬೇಗೆದ್ದು ಇವತ್ತು ನಾನು ಟೆಂಪ್ರವರಿ ಡಾಕ್ಟ್ರ್ ಆಗ್ತಾಯಿದ್ದೀನಿ. ಏನಕ್ಕಪ್ಪ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ಕಾಕ್ಟೇಲ್ನ ನೆಕ್ಸ್ಟ್ ಬಾಕ್ಸ್ ಹೆಂಗೆ ರೆಡಿ ಮಾಡೋದು ಅನ್ನೋದು ಈ ವಿಷಯದಲ್ಲಿ ಹೇಳ್ತಾಯಿದ್ದೀನಿ. ಜೊತೆಗೆ ಆ ಬಾಕ್ಸ್ ರೆಡಿ ಅಂದರೆ ಬ್ರೀಡಿಂಗ್ ಬಾಕ್ಸ್ ಸೆಟಪ್ಪು ಮಾಡೋಕ್ಕೆ ಮುಂಚೆ ಅದಕ್ಕೇನೇನೆಲ್ಲ ಪ್ರಿಕಾಷನರಿ ತೊಗೋಬೇಕು, ಅದಕ್ಕೇನೇನೆಲ್ಲ ಹಾಕಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಫ್ಯೂಚರಲ್ಲಿ ನೆಕ್ಸ್ಟ್ ಬಾಕ್ಸಲ್ಲಿ ಟಿಕ್ಸ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಪ್ರಿಪೇರ್ ಮಾಡಿಟ್ರೆ ನಿಮಗೆ ಒಂದು ಮೊಟ್ಟೆ ಇಟ್ಟು ಹ್ಯಾಚ್ ಆಗಿ ಮಕ್ಕಳೆಲ್ಲ ಈಚೆ ಬರೋ ತನಕ ನಿಮಗೆ ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬನ್ನಿ ನೋಡೋಣ. ಒಂದು ಸತಿ ಅದರ ಬ್ರೀಡಿಂಗ್ ಸೈಕಲ್ ಕಂಪ್ಲೀಟ್ ಆಗಿದ ತಕ್ಷಣ ನಾವು ನೆಕ್ಸ್ಟ್ ಬಾಕ್ಸ್ನ 100% ಕ್ಲೀನ್ ಮಾಡಲೇಬೇಕು. ಯಾಕಂದರೆ ಹೈಜಿನಿಕ್ ಆಗಿಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ನೆಕ್ಸ್ಟು ಬರೋ ಮರಿಗಳಿಗೆ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ, ನೋಡಿ ಕೇಳಿ. ಆಮೇಲೆ ಅದರಲ್ಲಿ ಬರೋ ಅಂಥ ವೇಸ್ಟ್ ಮೆಟೀರಿಯಲ್ ಏನಿದೆ ಅದು ಸಿಕ್ಕಾಬಟ್ಟೆ ಯೂಸ್ಫುಲ್ ಆಗುತ್ತೆ, ಗಿಡಗಳಿಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಸೊ ನೀವೇನಾದರೂ ಆ ಥರ ಇದ್ದರೆ ಅದನ್ನು ಬಿಸಾಕಕ್ಕೆ ಹೋಗದೆ ಒಂದೊಂದು ಚೂರು ಪಾಟಲ್ಲಿ 1 ಸ್ಪೂನ್ 2 ಸ್ಪೂನ್ ಆ ಥರ ಹಾಕಿದ್ರೆ ನಿಮ್ಮ ಗಿಡ ಸೂಪರ್ ಡೂಪರಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಬಾಕ್ಸ್ ಒಳಗಡೆ ಏನಕ್ಕೆ ಪೇಪರ್ ಹಾಕಿ ಬೆಂಕಿ ಹಚ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು ಹಿಂದಿನ ಕಾಲದ ಟ್ರೆಡಿಷನ್. ಆವಾಗ ಈ ಥರ ಕೆಮಿಕಲ್ಲು ಪೌಡ್ರ್ಗಳೇನು ಇರಲಿಲ್ವಲ್ಲ, ಆ ಟೈಮಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಇದೇ ಥರ ನೆಕ್ಸ್ಟ್ ಬಾಕ್ಸ್ಗೆ ಪೇಪರಲ್ಲಿ ಬೆಂಕಿ ಹಚ್ಚಿ ಅದನ್ನು ಹಚ್ಚೋದ್ರಿಂದ ಏನಾಗ್ತಿತ್ತು ಅಂದರೆ ಹುಳ ಉಪ್ಪಟೆಗಳೇನಾದಿದ್ದರೆ ಸಾಯ್ತಾಯಿತ್ತು. ಸೊ ಅದೇ ಥಿಯರಿನ ನಾನು ಇವತ್ತು ಫಾಲೋ ಮಾಡ್ತಾಯಿದ್ದೀನಿ. ಜೊತೆಗೆ ನೋಟಿಕ್ ಅಂತ ಪೌಡ್ರ್ ಬರುತ್ತೆ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದು ಹಾಕುವಾಗ ಸಿಕ್ಕಾಬಟ್ಟೆ ಕೇರ್ಫುಲ್ ಆಗಿರಬೇಕು. ತುಂಬ ಹೊತ್ತು ನೀವು ಟೈಮ್ ತೊಗೊಂಡು ಅಥವಾ ಹಚ್ಬಿಟ್ಟು ಒಂದು 5 ನಿಮಿಷ ಆ ಕಡೆ ಹೋದರೆ ನೆಕ್ಸ್ಟ್ ಬಾಕ್ಸ್ ಸಮೇತ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಸೊ ಅದೊಂದು ಸ್ವಲ್ಪ ಕೇರ್ಫುಲ್ ಆಗಿರಿ. ಮತ್ತು ಇದು ಮಕ್ಕಳಿಗೆ ಯಾರು ಇದ್ದರೆ ಅವ್ರ ಮುಂದೆ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಕಸ್ಮಾತ್ ಹುಳ ಉಪ್ಪಟೆಗಳಿದ್ದರೆ ಅದು ಅಲ್ಲಿ ಸುತ್ತೋಗುತ್ತೆ. ಸೊ ಇದೊಂದು ಅಡ್ವಾಂಟೇಜ್. ಜೊತೆಗೆ ಏನು ಮಾಡ್ತೀವಿ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ತಿರ್ಗಾ ಇದಕ್ಕೆ ನೋಟಿಕ್ ಅಂತ ಬರುತ್ತೆ, ಟಿಕ್ಸ್ ಫ್ರೀ ಅಂತ ಪೌಡ್ರ್ ಬರುತ್ತೆ. ಅದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇರುವೆಗಳಾಗಲಿ ಸಣ್ಣ ಪುಟ್ಟ ಟಿಕ್ಸ್ಗಳಾಗಲಿ ಬರೋ ಚಾನ್ಸಸ್ ಇರುತ್ತೆ, ಅದು ಅವಾಯ್ಡ್ ಆಗುತ್ತೆ. ಸೊ ಇದನ್ನೆಲ್ಲ ಮಾಡಿ ಅದ್ರ ಮೇಲೆ ನಾವು ನೆಸ್ಟಿಂಗ್ ಮೆಟೀರಿಯಲ್ ಹಾಕಬೇಕು. ನೆಸ್ಟಿಂಗ್ ಮೆಟೀರಿಯಲ್ಲು ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಮೆಟೀರಿಯಲ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಬರ್ಡ್ಗಳೆಲ್ಲ ಪೀ ಮಾಡಿದ್ರೆ ಅದರದ್ದೆಲ್ಲ ಮಾಯಿಸ್ಟ್ನೆಲ್ಲ ಹೀರಿಕೊಂಡು ಆಮೇಲೆ ಅದಕ್ಕೆ ಡ್ರೈ ಆಗಿರೋ ಥರ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಆ ನೆಸ್ಟಿಂಗ್ ಮೆಟೀರಿಯಲ್ ಹಾಕಿ ನಾವು ತಿರ್ಗಾ ಬಾಕ್ಸ್ನ ವಾಪಸ್ ಸೆಟಪ್ ಮಾಡ್ತಾಯಿದ್ದೀವಿ. ಸೊ ಹೋಪ್ ಈ ಸತಿ ಒಳ್ಳೆ ಬ್ರೀಡಿಂಗ್ ಆಗಿ ಒಳ್ಳೆ ಮರಿಗಳು ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಫಾರ್ ದಿ ಬೆಸ್ಟ್. ಸಿ ಯು ಸೂನ್.